ಬನ್ನಿ ಫ್ರೆಂಡ್, ಒಂದು ಬುಕ್ಕಿಂಗ್ ಆಗೈತೆ. ಬರೀ ಹೆಲ್ಮೆಟ್ ತಗೊಂಡೋಗೋದಂತೆ. ಎಲ್ಲಿಗೆ ಅಂತ ಕೇಳೋಣ. ನಮ್ಮ ಹತ್ರ ಒಂದು ಜನ ಏನೇನು ಬುಕ್ ಮಾಡ್ಕೊಂಬಿಡ್ತಾರೋ ಗೊತ್ತಾಗ್ತಾಯಿಲ್ಲ. ಆಂಜನೇಯ ದೇವಸ್ಥಾನ ಲೊಕೇಶನ್ ಅಂತವ್ರೆ, ಗುಬ್ಬಿಗೇಟು. ಬರೀ ಕಾಲ್ ಮಾಡ್ಕೊಳ್ಳೋಣ. ಮೊಬೈಲ್ ಬೆಳಗ್ಗಿಂದ ಬಾಡಿಗೆ ಹೊಡೆದು ಹೆಂಗಾಗೈತೆ. ಆ್ಯಪೇ ತೋರಿಸ್ತಾ ಇಲ್ಲ. ಆ್ಯಪೇ ಕಣ್ಣಿಗೆ ಕಾಣಲಿಲ್ಲ. ಸಡನ್ನಾಗಿ ಬಿಸಿಲಿಗೆ ಆ್ಯಪ್ ಓಪನ್ ಆಯಿತು. 97 ರೂಪಾಯಿ ಬಾಡಿಗೆ ಬಿದ್ದೈತೆ. 5 ಕಿಲೋಮೀಟ್ರು 77 ಮೀಟ್ರು ಬಾಡಿಗೆ ಬುಕ್ ಮಾಡ್ಕೊಂಡು ರಿಸೀವ್ ಮಾಡ್ಕೊಂಡು ತಗೊಂಡು ಹೋದರೆ ಲಪ್ಪ ಇರೋದಿದು. ಸಿಗ್ನಲ್ ಬಿಟ್ಟು ಸಿಗ್ನಲ್ ಪಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಸಿಗ್ನಲ್ ಪಾಸ್ ಹೋದರೆ ಹಿಂಸೆ ಆಗ್ತೈತೆ. ಮುಂದಕ್ಕೆ ಹೋದರೆ ಅಂದರೆ ಜನ ಎಂತೆಂಥದ್ದು ಬುಕ್ ಮಾಡ್ತಾರೆ. ಗಾಡಿ ಹಿಡಿತಾರೆ ಅಂತೇಳಿ ಹೆಲ್ಮೆಟ್ ಬುಕ್ ಮಾಡ್ಕೊಂಡಿರೋದು ಮನೆಯಿಂದ. ಮಧ್ಯೆ ತಗೊಂಡೋಗಿದ್ರೆ 100 ರೂಪಾಯಿ ಉಳಿಯೋದು. ಸಿಗ್ನಲ್ಲಿಗೆ ಬಂದು ಅಲ್ಟ್ಯಾಕ್ ಸಿಗ್ನಲ್ ಇದು. ಅಲ್ಟ್ಯಾಕ್ ಸಿಗ್ನಲ್ ಬಿಡ್ತು. ನಮ್ಮ ಮುಂದೆ ಹೋಗೋಣ. ಎಲ್ಲವ್ರೆ ಇನ್ನೂ ಎಷ್ಟೈತೆ? 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹತ್ರ ಐತೆ. ಬರೀ ತೋರಿಸ್ತೀನಿ. ನೋಡಿದೆ ಗುಬ್ಬಿಗೇಟ್ ಸರ್ಕಲ್ಲು. ಗುಬ್ಬಿಗೇಟ್ ಸರ್ಕಲ್ಲಿಂದ ಎಲ್ಲರೂ ಹುಡುಕ್ಬೇಕಲ್ಲ. ತಡಿ ನೋಡ್ಬಿಟ್ಟು ಚೂರು ಗಾಡಿ ಸೈಡ್ಗೆ ಹಾಕೊಂಡು ಫಸ್ಟು, ಆಮೇಲೆ ಕಾಲ್ ಮಾಡ್ಕೊಳ್ಳೋಣ. ಗಾಡಿ ಸೈಡ್ಗೆ ಹಾಕೊಂಡು ಆಂಜನೇಯ ದೇವಸ್ಥಾನದ ಇದೆ. ಆಂಜನೇಯ ದೇವಸ್ಥಾನ ಲೊಕೇಶನ್ ಹಾಕಿದ್ದು. ಅವ್ರಿಗೊಂದು ಕಾಲ್ ಮಾಡೋಣ. ರಿಸೀವ್ ಮಾಡ್ಕೊತಾರೆ ಹಂಗೇನೆ. ತಡೀರಿ ಒಂದು ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದೆ. ಅಣ್ಣ ಬೇಗ ಫೋನೇ ಪಿಕ್ ಮಾಡಲಿಲ್ಲ. 2-3 ಸತಿ ಆಯಿತು. ಫೋನ್ ಮಾಡಿ ಸಾಕಾಗೋಯ್ತು. ಅಣ್ಣ ಇಂಥವ ಬುಕ್ ಮಾಡೋರೊಬ್ಬರು ಇಸ್ಕೊಳ್ಳೋರೊಬ್ರು ಆದರೆ ಹಿಂಗೆ ಗೋಳು. ತಿರ್ಗಾ ಕಂಪ್ನಿಗೆ ಫೋನ್ ಮಾಡಿ, ತಿರ್ಗಾ ಕಸ್ಟಮರ್ಗೆ ಕಾಲ್ ಮಾಡಿಸಿ ಕಾಂಟ್ಯಾಕ್ಟ್ ಹಾಕ್ಸಿ ಮಾತಾಡಿದ್ಮೇಲೆ ಅಣ್ಣ ಬರ್ತೀನಿ ಅಣ್ಣ ಅಂದರು. 10 ನಿಮಿಷ ಆಯ್ತು ವೆಯ್ಟಿಂಗೇನೆ. ನಮ್ಮ ಡ್ರೈವರ್ಗಳ ಜೀವನ ಮನೆ ಒಳಗೆ ಇರ್ತಾರೆ, ಆರಾಮಾಗಿ ಬಿಸ್ಲಾಗ ಸಾಯ್ತಾರೆ ಅಂತ ಅವ್ರಿಗೆ ಪಾಪ ಗೊತ್ತಾಗಲ್ಲ. ಏನು ಮಾಡೋದು? ಹೇಗೆ ಪಡೆದಿದ್ವಿ ಹೇಗೆ 2-3 ಸತಿ ರಿಂಗ್ ಆಯಿತು, ಆದರೂ ಎತ್ತಲಿಲ್ಲ. ಕೊನೆಗೆ ಬರ್ತೀನಿ ತಡಿಯಪ್ಪ ಅಂತ ಹೇಳಿ ಆಂಜನೇಯ ದೇವಸ್ಥಾನದ ನಿಂತಿದ್ದೀನಿ ಅಂತ ಹೇಳಿರೋನು ಪಾಪ ಮನೆ ಪಕ್ಕದಾಗೆ ಆಂಜನೇಯ ದೇವಸ್ಥಾನ ಇರೋದು. ಯಜಮಾನ್ರು ಈಚೆಗೆ ಹೊಳ್ತಾ ಇಲ್ಲ. ಏನು ಮಾಡೋದು? ಕೊನೆಗೂ ಬರ್ತಾ ಇರಂಗೆ ಅವರೇ.